ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಹೆಣಯೂತ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಅರ್ಥಾತ್ ಭೀಮಾ ಅರೆಸ್ಟ್ ಆಗಿದ್ದಾನೆ. ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಬಂಧನ. ಕೆಲವೇ ಕ್ಷಣಗಳಲ್ಲಿ ದೂರುದಾರನನ್ನ ಕೋರ್ಟಿಗೆ ಹಾಜರುಪಡಿಸುವ ಸಾಧ್ಯತೆ. ಹೆಣಯೂತ ಪ್ರಕರಣದಲ್ಲಿ ಅತಿ ಮಹತ್ವದ ಸಾಕ್ಷಿಯಾಗಿದ್ದ, ಕಾಲ್ಪನಿಕ ಹೆಸರಿನಲ್ಲಿ ಗುರುತಿಸಿಕೊಳ್ತಾ ಇದ್ದ ಭೀಮಾ ಈಗ ಎಸ್ಐಟಿ ಅಧಿಕಾರಿಗಳಿಂದ ಅಧಿಕೃತವಾಗಿ ಅರೆಸ್ಟ್ ಆಗಿದ್ದಾನೆ. ಸುಳ್ಳು ಮಾಹಿತಿ ನೀಡಿದ ಕಾರಣಕ್ಕೆ ದೂರುದಾರನ ಬಂಧನ. ನಿರಂತರ ವಿಚಾರಣೆ ಬಳಿಕ ಬಂಧನ ಮಾಡಿದ ಎಸ್ಐಟಿ 19 ಗಂಟೆಗಳ ವಿಚಾರಣೆಯ ನಂತರ ಬಂಧನ ಎಂದು ಹೇಳಲಾಗ್ತಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯಿಂದ ವಿಚಾರಣೆ, ಎನ್ಕ್ವೈರಿ. ಪ್ರತಿ ಹೇಳಿಕೆಯನ್ನು ತನಿಖೆ ಮಾಡಿದ್ದ ಪ್ರಣವ್ ಮೊಹಾಂತಿ ಪ್ರತಿಯೊಂದು ಹೇಳಿಕೆ ಸುಳ್ಳು ಎಂದು ವಿಚಾರಣೆಯಲ್ಲಿ ಬಟಾ ಬಯಲು. ಅಂತಿಮವಾಗಿ ಸುಳ್ಳು ಎಂದು ಬಟಾ ಬಯಲಾಗಿದೆ. ಭೀಮನನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿರುವ ಬಗ್ಗೆ ಅತ್ಯಂತ ನಿಖರ ಮಾಹಿತಿ ಎಸ್ಐಟಿಯಿಂದ ಸ್ಪಷ್ಟ. ಕೆಲವೇ ಕ್ಷಣಗಳಲ್ಲಿ ದೂರುದಾರನನ್ನ ಕೋರ್ಟಿಗೆ ಹಾಜರುಪಡಿಸುವ ಸಾಧ್ಯತೆಗಳಿದ್ದಾವೆ. ಸುಳ್ಳು ಮಾಹಿತಿ ನೀಡಿದ ಕಾರಣಕ್ಕೆ ದೂರುದಾರ ಬಂಧನ. ಜನರನ್ನು ಮಂಗ ಮಾಡಿದ್ನೋ ಈ ಭೀಮಾ, ಹೋರಾಟಗಾರರಿಗೆ ಡೊಂಗಿ ಮಾಡಿದ್ನೋ ಈ ಭೀಮಾ, ಎಸ್ಐಟಿ ಅಧಿಕಾರಿಗಳ ಬಾಯಿಗೆ ಮಣ್ಣು ತುಂಬಿದ್ನೋ ಈ ಭೀಮಾ, ಹೊಲಸು ತಿನ್ನೋ ಕೆಲಸ ಮಾಡ್ಕಂಡ. ಹೊಲಸು ತಿನ್ನೋ ಕೆಲಸ. ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸೋದಕ್ಕೆ ಯಾಕೆ ಪ್ರಯತ್ನ ಪಟ್ಟ? ಹೋರಾಟಗಾರರು ಅಯ್ಯೋ ಸಾಕ್ಷಿದಾರ ಬಂಧವನೇ, ಏನಾದ್ರೂ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿತ್ತು ಅಂತ ಅನ್ಕಂಡವರು ಪಾಪ ಇವತ್ತು ಬಾಯ್ ಬಡ್ಕತ್ತವ್ರೆ, ಎದೆ ಬಡ್ಕೊಂಡು ಸಾಯ್ಬೇಕು. ಪೊಲೀಸರನ್ನ ದಿಕ್ಕು ತಪ್ಪಿಸಿದ ಪ್ರಕರಣ ದಾಖಲಾಗುತ್ತೆ. ಜನರನ್ನ ಆತಂಕ ಮತ್ತು ಗೊಂದಲಕ್ಕೀಡು ಮಾಡಿದ ಪ್ರಕರಣ. ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮತ್ತು ಸುಳ್ಳು ಪ್ರಚಾರ ಜೊತೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಪ್ರಕರಣ ದಾಖಲಾದ್ರ ಗತಿ ಏನು? ಈತನ ಹೆಂಡತಿ ಮಕ್ಕಳ ಗತಿ ಏನು? ಮುಖ ನೋಡಿಲ್ಲ. ಕಾರಣ ಸಾಕ್ಷಿದಾರರ ಭದ್ರತೆ ನಮ್ಮ ಕಾನೂನು ಕೊಟ್ಟಂತಹ ಅತ್ಯಮೂಲ್ಯವಾದಂತಹ ಅನುಕೂಲ. ಆತನನ್ನ ಮರೆಮಾಡಿ, ಆತನನ್ನ ಮರೆಮಾಚಿ, ಆತನ ಮುಖಚಹರೆಯನ್ನ ಸಾರ್ವಜನಿಕ ವಲಯದಲ್ಲಿ ತೋರಿಸಬೇಡಿ. ವಿಟ್ನೆಸ್ನ ಭದ್ರತೆಯ ಉದ್ದೇಶದಿಂದ ಎಲ್ಲ ಅನುಕೂಲ ಮಾಡಿಕೊಡ್ಲಿಲ್ವ ನಮ್ಮ ಕಾನೂನು? ನಮ್ಮ ದೇಶದ ಕಾನೂನು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಲ್ಲ. ಆತನಿಗೆ ಭದ್ರತೆಯನ್ನ ಕೊಡ್ತು. ಪ್ರತಿದಿನ ಎಸ್ಐಟಿ ಶೋಧದ ಬಳಿಕ ಆತನನ್ನ ಮನೆಗೆ ಬಿಡುವವರೆಗೂ ಕೂಡ ಆತನ ಪಕ್ಕದಲ್ಲೇ ಮಗ್ಲಲ್ಲೇ ಹೆಂಡತಿ ಕೂತಂಗೆ ಪೊಲೀಸರು ಕೂತ್ಕೊಂಡು ಮನೆಗೆ ಬಿಟ್ಟು ಬರ್ತಾ ಇರಲಿಲ್ವಾ? ಎಲ್ಲ ತರಹದ ಭದ್ರತೆಯ ಅನುಕೂಲವನ್ನ ಪಡ್ಕೊಂಡು ಸುಳ್ಳು ಹೇಳದ ಅನ್ನೋದು ಈಗ ಸಾಬೀತಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಅಫಿಷಿಯಲಿ ಅರೆಸ್ಟ್ ಮಾಡಲಾಗಿದೆ. ಕಸ್ಟಡಿ ಅಂಡ್ ಅರೆಸ್ಟ್ ಬಿಟ್ವೀನ್ ಅಲ್ಲೊಂದು ವ್ಯತ್ಯಾಸಗಳಿದ್ದಾವೆ. ಕಸ್ಟಡಿ ಪೊಲೀಸರು ವಶಕ್ಕೆ ಪಡಿತಾರೆ, ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಣೆಗಳನ್ನು ಮಾಡ್ತಾರೆ, ಅದು ಬೇರೆ. ಅದು ನಾಗರಿಕರನ್ನು ಕೆಲವೊಮ್ಮೆ ಪೊಲೀಸರು ಕಸ್ಟಡಿಗೆ ತಗೊಳ್ಳೋದಿದೆ. ಆದರೆ ಅರೆಸ್ಟ್ ಇದೆಯಲ್ಲ, ಒಂದು ಗುಮಾನಿ ಇದ್ದಿರಬಹುದು, ಒಂದು ಅನುಮಾನ ಇದ್ದಿರಬಹುದು, ಒಂದು ಸಸ್ಪೆಕ್ಟೆಡ್ ಇದ್ದಿರಬಹುದು ಅನ್ನೋ ಕಾರಣಕ್ಕೆ ಒಬ್ಬನನ್ನು ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ತಿಮರೋಡಿ ಪ್ರಕರಣದಲ್ಲಿ ಏನಾಯಿತು? ಮನೆ ಮುಂದೆ 20ಕ್ಕೂ ಹೆಚ್ಚು ವೆಹಿಕಲ್ ಬಂತು, 15ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಬಂದರು. ಪೊಲೀಸರು ವಶಕ್ಕೆ ಎನ್ನುವಂತಹ ಸೋಗಿನಲ್ಲಿ ಕರ್ಕೊಂಡು ಹೋದರು. ಧರ್ಮಸ್ಥಳ ಫೈಲ್ಸ್ ಎಸ್ಐಟಿಯಿಂದ ದೂರುದಾರನ ಅರೆಸ್ಟ್ ಆಗಿದೆ. ಒಟ್ಟು 17 ಸ್ಥಳಗಳಲ್ಲಿ ಶೋಧ ನಡೆಸಿರುವ ಎಸ್ಐಟಿ ತಂಡ 2 ಸ್ಥಳದಲ್ಲಿ ಮಾತ್ರ ಮೂಳೆ ಸಿಕ್ಕಿದೆ ಎಂದ ಎಸ್ಐಟಿ. ಒಂದು ಮಾರ್ಕ್ ನಂಬರ್ 6, ಇನ್ನೊಂದು 11, 12, 13, 14. ಈ 4 ಸಮಾಧಿಯ ಎಡೆಯಲ್ಲಿ ಒಂದು ಸಾಕ್ಷ್ಯಗಳು ಸಿಕ್ಕಿತ್ತು. ಅದನ್ನೇ ಹೇಳ್ತಾ ಇರೋದು ಎಸ್ಐಟಿ, 2 ಕಡೆಗಳಲ್ಲಿ ಸಾಕ್ಷ್ಯ ಸಿಕ್ಕಿದೆ ಅಂತ. ಒಂದು 6ನೇ ಮಾರ್ಕ್ ಮಾಡಿರುವಂತಹ ಸಮಾಧಿಯಲ್ಲಿ
ಇನ್ನೊಂದು ಬೇರೆ ಜಾಗದಲ್ಲಿ. ಈಗ ದೂರುದಾರನನ್ನ, ಮುಸುಕುಧಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನು ನಿಮಗೆ ಗೊತ್ತೇ ಇದೆ ಕಾನೂನು ಪ್ರಕ್ರಿಯೆಗಳು. ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ನೋಡಿ, ಈತ 168 ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಈತನಿಗೆ ಬೋಧಿಸಿದ್ರು. ನೋಡಪ್ಪ, ನೀನು 164 ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಈತನಿಗೆ ಘನ ನ್ಯಾಯಾಲಯವು ಬೋಧನೆ ಮಾಡಿತ್ತು. ನೋಡಪ್ಪ, ನೀನು ವಿಟ್ನೆಸ್ಸು, ನೀನು ಸಾಕ್ಷಿದಾರ, ನಿನ್ನ ಹೇಳಿಕೆಗಳನ್ನು ನಾವು ಗಮನಿಸ್ತೀವಿ, ಆಲಿಸ್ತೀವಿ. ಜೊತೆಗೆ ಇದರಲ್ಲಿ ಒಂದು ವೇಳೆ ಸತ್ಯ ಸಾಬೀತಾದರೆ ಈ ಪ್ರಕರಣದಲ್ಲಿ ನೀನು ಒಬ್ಬ ಆರೋಪಿಯಾಗಿ ಬದಲಾಗ್ತೀಯ, ಅಥವಾ ನೀನು ಕೂಡ ಪಾಪಕೃತ್ಯವೆಸಗಿದವನ ಪಟ್ಟಿಯಲ್ಲೇ ಸೇರ್ಕತ್ತೀಯ, ಇದು ನಿನಗೆ ಗೊತ್ತಿರಲಿ ಅನ್ನೋ ಮನವರಿಕೆಯನ್ನು ಮಾಡಿಸಲಾಗಿತ್ತು ನ್ಯಾಯಾಲಯ. ಸೊ ಸಾಕ್ಷಿದಾರ ಅದನ್ನೆಲ್ಲವನ್ನು ತಿಳ್ಕಂಡೆ ನಾನೆಲ್ಲದಕ್ಕೂ ಕೂಡ ಪ್ರಿಪೇರ್ ಆಗೇ ಬಂದಿದ್ದೀನಿ. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಆದರೆ ಈತನಿಗಿದ್ದಿದ್ದು ಧೈರ್ಯನೋ ಅಥವಾ ಬೇರೆ ಏನಾದರೂ ಉದ್ದೇಶನೋ ಗೊತ್ತಿಲ್ಲ. ನ್ಯಾಯಾಲಯ ಬೋಧಿಸ್ತು. ಅದಾದ ನಂತರ SITಯ ಶೋಧದಲ್ಲಿ ಪಾಲ್ಗೊಂಡ. ಒಂದೊಂದು ದಿನಕ್ಕೂ ಕೂಡ ಶೋಧದ ತೀವ್ರತೆ, ಆಕ್ಟಿವ್ನೆಸ್ ಹೆಚ್ಚಾಯಿತು. 13 ಜಾಗಗಳನ್ನು ಮಾರ್ಕ್ ಮಾಡಲಾಯಿತು. ಅದಾದ ನಂತರ ಶೋಧ ಶುರುವಾಯಿತು, ನಿಮಗೆ ಗೊತ್ತೇ ಇದೆ. ಈಗ SIT ಅಧಿಕಾರಿಗಳು ತಮ್ಮ ಈ ತನಿಖೆಯ, ಈ ಇನ್ವೆಸ್ಟಿಗೇಷನ್ನ ಕಟ್ಟ ಕಡೆಯ ಭಾಗ ಏನು ಅಂತ ಹೇಳಿದ್ರೆ, ಈಗ ಶೋಧ ತಾತ್ಕಾಲಿಕವಾಗಿ ನಿಂತು ಹೋಗಿದೆ, ಕಾರಣ FSLನಲ್ಲಿ ರಿಪೋರ್ಟ್ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈಗ SIT ಅವರು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎನ್ಕ್ವೈರಿಗಳೆಲ್ಲ ಬಾಕಿ ಇರ್ತವೆ. ಅದರ ಭಾಗವಾಗಿ ಮೊನ್ನೆ ಜಯಂತ್ ಟಿ ಅವರನ್ನು ಕರೆಸಿದ್ರು SIT ಕಚೇರಿಗೆ. ಅದಾದ ನಂತರ ಅದಕ್ಕೂ ಮೊನ್ನೆ ಒಂದಷ್ಟು ಆ ಭಾಗದ ನಾಗರಿಕರನ್ನು ಕೂಡ ಕರೆಸಿ ಎನ್ಕ್ವೈರಿ ಮಾಡಿದ್ರು. ಇವತ್ತು ನಿನ್ನೆ ಈ ಸಾಕ್ಷಿದಾರನನ್ನು ಕರೆಸಿ ಎನ್ಕ್ವೈರಿ ಮಾಡ್ತಾರೆ. ನಿರಂತರ 5 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ. ಆದರೆ ಆತ ಪ್ರತಿಯೊಂದು ಮಾತನ್ನು ಸುಳ್ಳೇ ಹೇಳ್ತಿದ್ದ. ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಹೇಳ್ತಿದ್ದ. ಅಸಂಬದ್ಧವಾದ ಉತ್ತರಗಳನ್ನು ಕೊಡ್ತಾ ಇದ್ದ. ಒಂದಕ್ಕೂ ಮತ್ತೊಂದಕ್ಕೂ ಯಾವುದೇ ತರಹದ ಲಿಂಕ್ಗಳು ಇರ್ತಿರಲಿಲ್ಲ. ಅಸಂಬದ್ಧವಾದಂಥ ಉತ್ತರ. ಸೊ ಅದಾದ ನಂತರ SIT ಪ್ರಣವ್ ಮೊಹಾಂತಿಯವರ ನಿರ್ದೇಶನದಂತೆ ಕಟ್ಟ ಕಡೆಯ ಆಪ್ಷನ್ ಆತನನ್ನು ಅರೆಸ್ಟ್ ಮಾಡೋದು. ಈಗ ಆತ ಅರೆಸ್ಟು. ಆತನನ್ನು ಅಧಿಕೃತವಾಗಿ ಅರೆಸ್ಟ್ ಮಾಡಲಾಗಿದೆ. 19 ಗಂಟೆಗಳ ವಿಚಾರಣೆಯ ನಂತರ ಬಂಧನ ಎಂದು ಹೇಳಲಾಗ್ತಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ದ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿಯಿಂದ ವಿಚಾರಣೆ. ಪ್ರತಿ ಹೇಳಿಕೆಯನ್ನು ಕೂಡ ತನಿಖೆ ಮಾಡಿದ್ದ ಪ್ರಣವ್ ಮೊಹಾಂತಿ ಪ್ರತಿಯೊಂದು ಹೇಳಿಕೆ ಸುಳ್ಳು ಎಂದು ವಿಚಾರಣೆಯಲ್ಲಿ ಬಟಾಬಯಲಾಗಿದೆ. ಹಾಗಾಗಿ ಆತನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಾಸೆಸ್ಗಳು ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ, ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ನಂತರ ಮೆಡಿಕಲ್ ಟೆಸ್ಟ್ ಮಾಡಿಸಿ ಮುಂದಿನ ಕಾನೂನು ಪ್ರಾಸೆಸ್ಗಳು ಮುಂದುವರಿಯಬಹುದು. ಇದು ಭೀಮನ ಈಗಿನ ಲೇಟೆಸ್ಟ್ ಅಪ್ಡೇಟ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.